ಹಾಯ್ ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ಆರೋಗ್ಯ ಅಂತ ಬಂದಾಗ ಡಿಸೀಸ್ ಅಂತಂದ್ರೆ ಅಂದ್ರೆ ರೋಗ ಬಂತು ಅಂತ ಹೇಳಿದ್ರೆ ಡಾಕ್ಟರ್ ಹೆಲ್ಪ್ ಮಾಡ್ತಾರೆ. ಬಟ್ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮನ್ನ ನಾವು ಹೆಲ್ಪ್ ಮಾಡಬೇಕು. ಅಂದ್ರೆ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೆ ಕೆಮ್ಮು, ನೆಗಡಿ, ಜ್ವರ, ಮತ್ತೊಂದು ಏನಾದ್ರು ಆರೋಗ್ಯ ಸಮಸ್ಯೆ ಆದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರೇನೋ ಮೆಡಿಸಿನ್ ಕೊಡ್ತಾರೆ, ತಗೊಳ್ತೀವಿ, ಫೈನ್. ಬಟ್ ಒಳಗಡೆಯಿಂದ ನಮಗೆ ಒಂದು ಇಮ್ಯುನಿಟಿ ಬೂಸ್ಟ್ ಆಗಬೇಕು. ಈ ತರದ್ ಯಾವ್ದು ಬರ್ದೇ ಇರೋಕ್ ಮುಂಚೆನೆ ಕಾಪಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಬೆಸ್ಟ್ ಸಿಂಪಲ್ ರೆಮಿಡಿನ ಇವತ್ತು ನಾನು ಹೇಳ್ತೀನಿ ವಿತ್ ಒನ್ ಸ್ಪೆಷಲ್ ಡ್ರಿಂಕ್. ಅದೇನು ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಕಿಚನ್. ವೆರಿ ರೀಸೆಂಟ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ GSS ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಅದು ಕೋವಿಡ್ ಅವೇರ್ನೆಸ್ ಬಗ್ಗೆ. ಅಂಡ್ ಅದ್ರಲ್ಲಿ ಮಾತಾಡುವಾಗ ನಾನು ಹೇಳಿದೆ, ಅದರಿಂದ ಒಂದು ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಂಡು ಕೋವಿಡ್ ಇಂದ ದೂರ ಇರಬೇಕಂದ್ರೆ ಕಷಾಯ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಟೀ, ಕಾಫಿ ಅಂತ. ಅಂಡ್ ಆಲ್ಸೋ ನಾ ಮೆನ್ಷನ್ ಮಾಡಿದ್ದೆ, ನಿಮಗೆ ಕಷಾಯದ ರೆಸಿಪಿ ಬೇಕಂದ್ರೆ ನಂಗೆ ತಿಳಿಸಿ, ಕಾಮೆಂಟ್ ಮಾಡಿ ಅಂತ ಹೇಳಿ. ವೆರಿ ಸರ್ಪ್ರೈಸಿಂಗ್, ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ರೆಸ್ಪಾನ್ಸ್ ನ ನೋಡಿ. ಅಂದ್ರೆ ನೀವು ಕೇರ್ಫುಲ್ ಆಗಿ ಇರ್ತೀರಾ ಈ ಕೋವಿಡ್ ಟೈಮ್ ಅಲ್ಲಿ ಅಂತ. ಬಿಕಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ DM ಮಾಡಿದಿರಾ ಕಷಾಯದ ರೆಸಿಪಿ ತೋರಿಸಿ ಅಂತ ಹೇಳಿ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಡ್ರಿಂಕ್ ನ ರೆಡಿ ಮಾಡ್ತಾ ಇದೀವಿ. ಅದು ಕೋವಿಡ್ ಟೈಮ್ಗೆ ಅಂತಾನೆ ಅಲ್ಲ, ಇವಾಗ ಮಳೆಗಾಲ ಬೇರೆ ಬಂತು, ಕೆಮ್ಮು, ನೆಗಡಿ, ಗಂಟ್ಲು ಕಿಚ್ ಆಗ್ತಾ ಇರುತ್ತೆ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಸನ್, ಯಾವುದೇ ಸೀಸನ್ ಅಲ್ಲೂ ಹೆಲ್ತ್ ಬಗ್ಗೆ ನಿಮಗೆ ಕನ್ಸರ್ನ್ ಇದೆ ಅಂದ್ರೆ ನೀವು ಖಂಡಿತ ಮಾಡ್ಕೊಂಡು ಕುಡಿಬಹುದು. ಇವಾಗ ಅದೇ ಕಷಾಯದ ರೆಸಿಪಿನ ವೆರಿ ಸಿಂಪಲ್, ವೆರಿ ಈಸಿ ಟು ಮೇಕ್, ಸಿಕ್ಕಾಪಟ್ಟೆ ಖರ್ಚು ಖಂಡಿತ ಇಲ್ಲ, ವೆರಿ ಮಿನಿಮಲ್ ಕಾಸ್ಟ್ ಅಲ್ಲಿ ಆಗುವಂಥದ್ದು, ಮನೇಲಿರೋ ವಸ್ತುಗಳನ್ನೇ ಬಳಸಿ ಮಾಡುವಂಥದ್ದು. ಈ ಒಂದು ಕಷಾಯ ಕೋವಿಡ್ ಟೈಮಲ್ಲಿ ಅಫ್ಕೋರ್ಸ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ಬೋದು. ಬಟ್ ಯಾವುದೇ ಸೀಸನ್ ಇರಲಿ, ಏನೇ ಆರೋಗ್ಯ ಸಮಸ್ಯೆ ಇರಲಿ, ಬಂದಾಗ ಅಥವಾ ಬರೋದಕ್ಕೆ ಮುಂಚೆ ಕೂಡ ಹೆಲ್ಪ್ ಮಾಡುವಂತ, ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡುವಂತ ಒಂದು ಸ್ಪೆಷಲ್ ಕಷಾಯನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹೇಗ್ ಮಾಡೋದು, ಏನೇನ್ ಬೇಕು ಅಂತ ಚೆಕ್ ಮಾಡೋಣ. ಒಂದು ತುಳಸಿ ಅಫ್ಕೋರ್ಸ್ ಮನೇಲೇ ಇರುತ್ತೆ, ಪುದೀನ, ಶುಂಠಿ 1 ಇಂಚಷ್ಟು, 2 ಏಲಕ್ಕಿ ಅಂಡ್ ಸ್ವಲ್ಪ ಚಕ್ಕೆ, ಲವಂಗ ಮತ್ತೆ ಕಾಳುಮೆಣಸು. ಇದ್ರ ಜೊತೆಗೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದೆ, ಅದು ಏನು ಅಂತ ಮಾಡುವಾಗಲೇ ಹೇಳ್ತೀನಿ. ಈಗ 1 ಲೋಟ ನೀರನ್ನ ಫಸ್ಟ್ ಕುದಿಯಕ್ಕಿಡೋಣ. ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರದ ಅಳತೆನಲ್ಲಿ ಕುದಿಯಕ್ಕಿಟ್ಬಿಟ್ಟು ಒಟ್ಟಿಗೆ ಎಲ್ಲ ಹಾಕಿ ಬಾಯ್ಲ್ ಮಾಡೋಣ. ನೀರು ಕುದಿಯೋ ಅಷ್ಟೊತ್ತಿಗೆ ನಮ್ಮ ಇಂಗ್ರೀಡಿಯೆಂಟ್ಸ್ ಏನ್ ತಗೊಂಡಿದೀವಲ್ಲ ಅದು ಹೇಗೆ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಅಂತ ಜಸ್ಟ್ ಒಂದು ವಿಷಯ ತಿಳ್ಕೊಂಡ್ಬಿಡೋಣ. ಫಸ್ಟ್ ಆಫ್ ಆಲ್ ತುಳಸಿ. ಈ ತುಳಸಿ ಒಳ್ಳೆ ಇಮ್ಯುನಿಟಿ ಬೂಸ್ಟರ್. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ. ರೆಸ್ಪಿರೇಟರಿ ಹೆಲ್ತ್, ಈ ಕೋಲ್ಡ್, ಕಾಫು ಇದೆಲ್ಲದಕ್ಕೂ ಎಫೆಕ್ಟಿವ್ ರೆಮಿಡಿಯಾಗಿ ವರ್ಕ್ ಮಾಡುತ್ತೆ. ಆಂಟಿ ವೈರಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇದರಲ್ಲಿರೋದ್ರಿಂದ ಎಲ್ಲ ಒಂದು ಇನ್ಫೆಕ್ಷನ್ಸ್ ವಿರುದ್ಧ ಫೈಟ್ ಮಾಡುತ್ತೆ. ಎಸ್ಪೆಷಲಿ ಈ ಮಳೆಗಾಲ ಮತ್ತೆ ಕೋವಿಡ್ ಬರದೇ ಇರೋ ತರ ನೋಡ್ಕೊಳ್ಳಕ್ಕೆ ಬಾಡಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಶುಂಠಿ. ಈ ಶುಂಠಿನಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಅಂಡ್ ಇದು ಲಂಗ್ಸ್ ಮತ್ತೆ ಗಂಟ್ಲಲ್ಲಾಗೋ ಇನ್ಫೆಕ್ಷನ್ಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಶುಂಠಿನಲ್ಲಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇರೋದ್ರಿಂದ ವೈರಸ್ ಗ್ರೋತ್ ನ ಕಮ್ಮಿ ಮಾಡಕ್ ಹೆಲ್ಪ್ ಮಾಡೋದ್ರಿಂದ ಈ ಸೀಸನ್ಗೆ ತುಂಬಾ ಬೆಸ್ಟ್ ಇದು. ನೆಕ್ಸ್ಟ್ ಇಂಗ್ರೀಡಿಯೆಂಟು ಏಲಕ್ಕಿ. ಈ ಏಲಕ್ಕಿ ಡಿಟಾಕ್ಸಿಫೈರ್ ತರ ಕೆಲಸ ಮಾಡುತ್ತೆ. ಟಾಕ್ಸಿನ್ಸ್ ನ ಫ್ಲಶ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಕೆಲವೊಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗೂ ರಿಲೀಫ್ ಕೊಡುತ್ತೆ. ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಓವರ್ ಆಲ್ ಇಮ್ಯುನಿಟಿ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಈ ಟೈಮಲ್ಲಿ ಇಮ್ಯುನಿಟಿ ಜಾಸ್ತಿ ಇರೋದು ತುಂಬಾನೇ ಮುಖ್ಯ. ಸೊ ಇವಾಗ ಅದನ್ನ ನಾನು ಕಷಾಯದ ನೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟು, ಇದೆಲ್ಲದರಲ್ಲೂ ಆಂಟಿ ಮೈಕ್ರೋಬಿಯಲ್ ಗುಣಗಳಿರುತ್ತೆ. ಬ್ಯಾಕ್ಟೀರಿಯಾ, ವೈರಸಸ್ ವಿರುದ್ಧ ಫೈಟ್ ಮಾಡುತ್ತೆ. ಅಂಡ್ ಥ್ರೋಟ್ ಪ್ರಾಬ್ಲಮ್ ಅಥವಾ ಪೇನ್ ಏನಾರ ಇತ್ತು ಅಂದ್ರೆ ಪೇನ್ ರಿಲೀಫಿಂಗ್ ಕೂಡ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನೋಸ್ ಬ್ಲಾಕ್ ಆಗಿದ್ರೆ, ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೂ ಕೂಡ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಇವಾಗ ಅದನ್ನು ನಾನು ಈ ನೀರಿಗೆ ಬೆರೆಸ್ಕೊಳ್ತಾ ಇದ್ದೀನಿ. 2 ಲವಂಗ, 1/2 ಇಂಚಷ್ಟು ಚಕ್ಕೆ ಅಂಡ್ 3-4 ಕಾಳುಮೆಣಸಾದ್ರೆ ಸಾಕಾಗುತ್ತೆ. ನಾನು ಆಗ್ಲೇ ಹೇಳಿದೆ ಈ ಒಂದು ಕಷಾಯ ಮಾಡುವಾಗ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ. ಅದನ್ನ ಹಾಕುವಂತ ಟೈಮ್ ಬಂತು. ದಟ್ ಈಸ್ ಬೆಟ್ಟದಷ್ಟು ಬೆನಿಫಿಟ್ ಇರುವಂತಹ ಬೆಟ್ಟದ ನಲ್ಲಿಕಾಯಿ ಪುಡಿ ಅಂದ್ರೆ ಆಮ್ಲಾ ಪೌಡರ್. ಇದನ್ನ 1/2 ಸ್ಪೂನ್ ಅಷ್ಟು ಈ ಕಷಾಯಕ್ಕೆ ಆಡ್ ಮಾಡಿದ್ರೆ ಸಾಕು. ಬಿಕಾಸ್ 1 ಲೋಟ ನೀರು ಹಾಕಿದ್ದೀನಿ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ವಿಟಮಿನ್ C ರಿಚ್ ಇರೋದ್ರಿಂದ ಅದು ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಹೆಚ್ಚಾದಷ್ಟು ಯಾವುದೇ ಇನ್ಫೆಕ್ಷನ್ಸು, ಈ ವೈರಸ್ ಎಲ್ಲ ಜಾಸ್ತಿ ಆದಾಗ ಅದ್ರ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ ಯಾವಾಗ್ಲೂ. ಅಂಡ್ ಎಕ್ಸ್ಟ್ರಾ ಬೆನಿಫಿಟ್ ಏನು ಈ ಆಮ್ಲಾದು ಅಂತ ಹೇಳಿದ್ರೆ, ವಿಟಮಿನ್ C ರಿಚ್ ಇರೋದ್ರಿಂದ ನಮ್ಮ ಹೇರ್ ಮತ್ತೆ ಸ್ಕಿನ್ ಹೆಲ್ತ್ ನೂ ಕೂಡ ಇದು ಯಾವಾಗ್ಲೂ ಕೇರ್ ಮಾಡ್ತಾ ಇರುತ್ತೆ. ಇವಾಗ ಇದೊಂದು ಸ್ವಲ್ಪ ಕುದಿಯಕ್ ಬರ್ಲಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕುದ್ದು ಆ ರಸ ಎಲ್ಲ ನೀರಿಗೆ ಇಳಿದ ಮೇಲೆ ಕಷಾಯ ರೆಡಿ ಆಗುತ್ತೆ. ಈಗ ಕಷಾಯ ರೆಡಿ ಇದೆ, ಕುದ್ದಿದೆ. ಅದನ್ನ ಫಸ್ಟ್ ಸೋಸ್ಕೊಂಡ್ಬಿಡೋಣ. ಹಾಗೆ ತಿನ್ನೋದಕ್ಕೆ ಎಲ್ಲ ಬಾಯಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನ ಸೋಸ್ಕೊಂಡ್ಬಿಟ್ಟು ಕಷಾಯ ರೆಡಿ ಮಾಡ್ಕೊಳ್ತಾ ಇದೀವಿ. ಈ ಕಷಾಯ ರೆಡಿ ಇದೆ, ಇದನ್ನ ಹೀಗೂ ತಗೊಳ್ಬೋದು. ಅಂಡ್ ಇದಕ್ಕೆ
ಪುದೀನ ಹಾಕೋಬಹುದು. ಪುದೀನದಲ್ಲೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಜೊತೆಗೆ ಈ ತರ ಡ್ರಿಂಕ್ ಅಲ್ಲಿ ಒಂದು ಫ್ರೆಶ್ ಫ್ಲೇವರ್ನ ಕೂಡ ಎನ್ಹಾನ್ಸ್ ಮಾಡುತ್ತೆ ಪುದೀನ. ಕಷಾಯ ಸೋಸ್ಕೊಂಡಿದೀನಿ, ಅದಕ್ಕೆ ಪುದೀನ ಹಾಕೊಂಡಿದೀನಿ. ಹೀಗೆ ಆಕ್ಚುಲಿ ಕುಡಿಯೋದು ಬೆಟರು. ಇಲ್ಲ ನಂಗೊಂದ್ ಸ್ವಲ್ಪ ಏನಾದ್ರು ಫ್ಲೇವರ್ ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಉಪ್ಪು ಹಾಕೊಳ್ಬಹುದು. ಒಂದೇ ಒಂದ್ ಸಣ್ಣ ಚಿಟಿಕೆ ಉಪ್ಪು, ಅದು ಬಾಯ್ಲ್ ಆಗುವಾಗ್ಲೇ ಹಾಕೊಳ್ಳಿ. ಇಲ್ಲ ಮಕ್ಳಿಗೂ ಕೊಡ್ಬೇಕು, ಮಕ್ಳಿಗೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಬಟ್ ಏನು ಕೊಡದೆ ಹೋದ್ರೆ ಅಥವಾ ಬರೀ ಉಪ್ಪು ಮಾತ್ರ ಹಾಕಿದ್ರೆ ಬೆಟರ್ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಕಷಾಯನ ಮಾಡ್ಕೊಂಡು ಟ್ರೈ ಮಾಡಿ. ಇದರಲ್ಲೇನೆ ಒಂದು ಸಣ್ಣ ವೇರಿಯಂಟ್ ಇದೆ, ಇದ್ರ ಜೊತೆಗೆ ವಿಳ್ಳೆದೆಲೆ ಕೂಡ ಹಾಕಿ ಕುದಿಸಬಹುದು. ಅದು ಇನ್ನೊಂದು ಕೈಂಡ್ ಆಫ್ ಕಷಾಯ ಆಗುತ್ತೆ, ಒಂದು ಫ್ಲೇವರ್ ಚೇಂಜ್ ಆಗುತ್ತೆ. ಅಂಡ್ ವಿಳ್ಳೆದೆಲೆನಲ್ಲಿ ಇರುವಂತಹ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಈ ಟೈಮಲ್ಲಿ ನಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೇಮ್ ಇಂಗ್ರೀಡಿಯೆಂಟ್ಸ್, ತುಳಸಿ ಬದಲಿಗೆ ವಿಳ್ಳೆದೆಲೆ ಹಾಕೊಂಡು ಟ್ರೈ ಮಾಡಿ. ಎಲ್ಲಾ ಸೀಸನ್ ಅಲ್ಲೂ ನಾವು ಹೆಲ್ದಿ ಆಗಿರ್ಬೇಕು, ಇಮ್ಯುನಿಟಿ ಚೆನ್ನಾಗಿರ್ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಕಷಾಯ. ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ.